ಬ್ಯಾಗ್ ತಂದಿದ್ವಿ. ಇಷ್ಟಕ್ಕೆ ಎಷ್ಟಾಗಿದೆ ಹೇಳಿ ಎಲ್ಲ ಶಾಪಿಂಗು? 15,000 ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ. ಆಲ್ಮೋಸ್ಟ್ ದುಡ್ಡೆಲ್ಲ ಖಾಲಿ ಮಾಡಿದ್ಮೇಲೆ ಮನೆಗೆ ಬಂದಿರೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವಾಗ ಮಲ್ಲೇಶ್ವರಂಗೆ ಹೋಗ್ತಾ ಇದ್ವಿ ಶಾಪಿಂಗ್ ಅಂತ. ಸೊ ಮದುವೆದು ಇನ್ನೂ ಸ್ವಲ್ಪ ಶಾಪಿಂಗ್ ಪೆಂಡಿಂಗ್ ಇತ್ತು. ಸೊ ಅವಾಗಿಂದ ಮಾಡೋಕ್ಕೆ ತುಂಬ ದಿನದಿಂದ ಪೆಂಡಿಂಗ್ಗೆ ಉಳ್ಕೊಂಡಿದೆ. ಹೋಗೋಕ್ಕೆ ಆಗಿಲ್ಲ ನಮಗೆ. ಬರೀ ಊರಿಗೆ ಹೋಗೋದು, ಇಲ್ಲಾಂದರೆ ಮನೇಲಿ ಫಂಕ್ಷನು, ಶಿವರಾತ್ರಿದು ಮಾಡಿದ್ವಿ, ಆಮೇಲೆ ಹುಬ್ಳಿಗೆ ಹೋಗಿ ಬಂದ್ವಿ. ಇದೇ ಕಂಟಿನ್ಯೂಸ್ ಬರೀ ಟ್ರಾವೆಲಿಂಗೇ ಆಗಿದೆ. ನಾವು ಮತ್ತೆ ಬಿಜಾಪುರಿಗೆ ಹೋಗಿದ್ವಿ. ಸೊ ನಮಗೆ ಟೈಮೇ ಸಿಕ್ಕಿಲ್ಲ. ಆಮೇಲೆ ನನ್ನ ತಂಗಿದು ಆಫೀಸ್ ಇತ್ತು, ಅವಳಿಗೆ ಪಾಪ ಸ್ಯಾಟರ್ಡೆ ಸಂಡೇ ಅಷ್ಟೇ ಇರ್ತಾಯಿತ್ತು. ನಾವು ಸ್ಯಾಟರ್ಡೆ ಸಂಡೇ ಊರಿಗೆ ಹೋಗ್ತಾಯಿದ್ವಿ. ಸೊ ಇದೇ ಆಗಿದೆ. ಸೊ ಹಂಗಾಗಿ ಇನ್ನೂ 4 ಡೇಸಲ್ಲಿ ಮತ್ತೆ ಊರಿಗೆ ಹೋಗಬೇಕು. ಅಂದರೆ ಫುಲ್ ಪ್ಯಾಕ್ ಮಾಡಿಕೊಂಡು ಡೈರೆಕ್ಟ್ ಮದುವೆಗೆ ಅಂತಲೇ ಹೋಗೋದು ಇವಾಗ. ಸೊ ಇವಾಗ ಅಷ್ಟೇ ನಮಗೆ ಟೈಮ್ ಇರೋದು. ಇವತ್ತು ಮೇ ಬಿ ಮಲ್ಲೇಶ್ವರಂಗೆ ಹೋಗಿ ನಾಳೆ ಚಿಕ್ಕಪೇಟೆ. ಸೊ ಆಲ್ಮೋಸ್ಟ್ ಏನು ಪೆಂಡಿಂಗ್ ಇದೆ ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಎಷ್ಟಾಗುತ್ತೆ ಅಷ್ಟು 2 ಡೇಸಲ್ಲೇ ಕಂಪ್ಲೀಟ್ ಮಾಡಿಕೊಂಡು, ಇನ್ನೂ ಲಗೇಜ್ ಬೇರೆ ಪ್ಯಾಕ್ ಮಾಡಿಲ್ಲ, ಅದು ಬೇರೆ ಪ್ಯಾಕ್ ಮಾಡಬೇಕು, ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನನಗೆ ಹುಷಾರಿಲ್ಲ ಆ್ಯಕ್ಚುಲಿ. ಫುಲ್ ಸುಸ್ತಿದೆ, ಕೆಮ್ಮಿದೆ, ಕಾಫು ಕೋಲ್ಡ್ ಎಲ್ಲ ಆಗಿದೆ. ಯಾಕಂದರೆ ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಆಯ್ತಲ್ಲ, ಅದು ಮೇ ಬಿ ನೀರೆಲ್ಲ ಚೇಂಜ್ ಆಗಿ ನನಗೆ ಸುಸ್ತಿದೆ. ಆ ಸುಸ್ತಲ್ಲೇ ಹೋಗ್ತಾಯಿದ್ದೀವಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಇನ್ನೂ ಸ್ವಲ್ಪ ಬೇಕಾದ್ರೆ ನಾಳೆ ಮಾಡಿದ್ರೆ ಆಯಿತು ಅಂತ. ಅದಕ್ಕೆ ಈವ್ನಿಂಗ್ ಟೈಮಲ್ಲಿ ಹೋಗ್ತಾಯಿದ್ವಿ. ಬೆಳಗ್ಗೆ ಬಿಸಿಲು ಹೋದರೆ ನಂಗೆ ನಿಜ ನಿಂದ್ರಕ್ಕಾಗೋದಿಲ್ಲ ಅನಿಸುತ್ತೆ. ಫುಲ್ ಬಾಡಿ ಫುಲ್ ಟೈರ್ಡ್ನೆಸ್ ಇದೆ, ಆ ಥರ ಆಗಿದೆ. ಸೊ ಆದರೂ ಮತ್ತೆ ಅವಳ ಜೊತೆ ಹೋಗಬೇಕಲ್ಲ ಅಂತ ನಾನು, ನನ್ನಿಬ್ಬರು ಸಿಸ್ಟರ್ಸು, 3 ಜನನೂ ಹೋಗ್ತಾಯಿದ್ವಿ ಇವಾಗ. ಸೊ ಬನ್ನಿ, ಮಲ್ಲೇಶ್ವರಮಲ್ಲಿ ಏನೇನು ಶಾಪಿಂಗ್ ಮಾಡ್ಕೊಂಬರ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ಮಲ್ಲೇಶ್ವರಂಗೆ ಬಂದಿದ್ದೀವಿ. ಇವಾಗ ಫಸ್ಟು ಕುರ್ತಾ ಸೆಟ್ಸ್ ತೊಗೊಳಂಗೆ ಬಂದಿದ್ಯಾ? ಏನು ಆ ಥರ ನೋಡು, ಯಾವ ಕಲರ್ ಬರಲಿ ನನಗೆ? ನೆಕ್ಸ್ಟು ಇಲ್ಲಿ ಟಾಪ್ ತೊಗೊಂಡು ನಾಲ್ಕು. ತರಕಾರಿ ಎಲ್ಲ ಎಷ್ಟು ಫ್ರೆಶ್ ಆಗಿರುತ್ತೆ ನೋಡಿ ಇಲ್ಲಿ. ಆ್ಯಕ್ಚುಲಿ ಮಲ್ಲೇಶ್ವರಂ ಖಾಲಿ ಇದೆ. ಇವಾಗ ಸರ ತೊಗೊಂಡು ನೋಡಕ್ಕೆ ಬಂದಿದ್ದೀವಿ. ಇವಾಗ ರೆಡಿಮೇಡ್ ಬ್ಲೌಸ್ ತೊಗೊಳಕ್ಕೆ ಬಂದಿದ್ದೀವಿ. ಇವಾಗ ಇಲ್ಲಿ ಬ್ರೈಟ್ ಟು ಬಿಗೆ ಡ್ರೆಸ್ ತೊಗೊಳಕ್ಕೆ ಬಂದಿದ್ದಾರೆ ಇವರು. ಇರಲ್ಲ ಬೇಡ, ಬೇಕಾ ನಿನ್ನಿಷ್ಟ. ಇವಾಗ ಇಲ್ಲಿ ರೆಡಿಮೇಡ್ ಈ ಥರ ಬ್ಲೌಸ್ ತೊಗೊಳಕ್ಕೆ ಬಂದಿದ್ವಿ. ಇವಾಗ ಈ ಶಾಪಲ್ಲಿ ರೆಡಿಮೇಡ್ ಬ್ಲೌಸ್ ತೊಗೊಳಕ್ಕೆ ಬಂದಿದ್ವಿ. ಇದ್ರ ಅಪೋಸಿಟ್ ಇದೆ. ಆಲ್ರೆಡಿ ಶಾಪಿಂಗ್ ಮಾಡಿ ಸ್ವಲ್ಪ ಸುಸ್ತಾಯಿತು, ಅದಕ್ಕೋಸ್ಕರ ಸ್ವಲ್ಪ ಇಡ್ಲಿ ತಿನ್ನಕ್ಕೆ ಬಂದಿದ್ವಿ. ಸ್ನ್ಯಾಕ್ಸು ಮತ್ತು ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ ಇವಾಗ. ಇವಾಗ ಬ್ರೈಡಲ್ ಸ್ಲಿಪ್ಪರ್ಸ್ ತೊಗೊಳಕ್ಕೆ ಬಂದಿದ್ವಿ ಬ್ರ್ಯಾಂಡಲ್ಲಿ. ರಿಮೂವರ್ ಅಷ್ಟೇ. ಇವಾಗ ಕ್ಲಿಪ್ಸು, ಸೇಫ್ಟಿ ಪಿನ್ಸು ತೊಗೊಳಕ್ಕೆ ಬಂದಿದ್ದೀವಿ. ಇವಾಗ ಈ ಥರ ಸರ ತೊಗೊಳಕ್ಕೆ ಬಂದಿದ್ದೀವಿ. ಚಲೋ ಆಯ್ತು ನಮಗೆ ಆ್ಯಕ್ಚುಲಿ. ಇವಾಗ ಈ ಥರ ಸರ ಬೇಕಂತೆ. ಇದೆಲ್ಲ ಕೆಳಗಡೆ ಅಂಗಡಿಯಲ್ಲಿ ಬಂದಿದ್ದೀವಿ. ಇವಾಗ ಜಸ್ಟ್ ಮಲ್ಲೇಶ್ವರಮಿಂದ ಬಂದು ಮಲ್ಲೇಶ್ವರಮಿಂದ ಏನಂತ ತೊಗೊಂಡ್ಬಂದಿದ್ವಿ ಅಂತ ತೋರಿಸ್ತೀವಿ. ಇಷ್ಟು 3 ಬ್ಯಾಗ್ ತಂದಿದ್ವಿ. ಇಷ್ಟಕ್ಕೆ ಎಷ್ಟಾಗಿದೆ ಹೇಳಿ ಎಲ್ಲ ಶಾಪಿಂಗು? 15,000 ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ. ಆಲ್ಮೋಸ್ಟ್ ದುಡ್ಡೆಲ್ಲ ಖಾಲಿ ಮಾಡಿದ್ಮೇಲೆ ಮನೆಗೆ ಬಂದಿರೋದು. ಸೊ ಆಮೇಲೆ ಅನಿಸ್ತಾ ಇತ್ತು ಏನು ಅಷ್ಟು 15,000 ಏನು ಶಾಪಿಂಗ್ ಮಾಡಿದ್ದೀವಿ ಅಂತ. ಬನ್ನಿ ನಿಮಗೆ ಒಂದೊಂದಾಗಿ ತೋರಿಸ್ತೀವಿ ಏನೇನು ತೊಗೊಂಡಿದ್ದೀವಿ ಅಂತ. ಫಸ್ಟು ಜಾಸ್ತಿ ತೊಗೊಂಡಿದ್ದೆ ಬಟ್ಟೆ ತೊಗೊಂಡಿದ್ದೀವಿ ಅನ್ಸುತ್ತೆ. ಫಸ್ಟ್ ಬಟ್ಟೆಗಳೆಲ್ಲ ತೋರಿಸ್ಬಿಡ್ತೀವಿ ಬನ್ನಿ. ಬ್ಯಾಗ್ ತುಂಬ ಬಟ್ಟೆಗಳು ಶಾಪಿಂಗ್ ಮಾಡ್ಕೊಂಡಿದ್ದೀವಿ. ಅದು ಗೊತ್ತಾಗೋದಿಲ್ಲ, 750 850 ಅಂತ ಹೇಳಿ ಹಂಗೆ ತೊಗೊಂಡ್ಬಿಟ್ಟಿದ್ದೀವಿ. ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟಿದೆ. ಫುಲ್ಲು 1-2 ಅಂದರೆ ಎಲ್ಲದ್ದು 3 ಜನ ಹೋಗಿದ್ದಾರ, 3 ಜನದ ಬಟ್ಟೆ ಇದೆ, ಒಬ್ಬರದೇ ಎಲ್ಲ. ಕವರ್ ಎಷ್ಟಿದೆ ಇಲ್ಲಿಂದ ಅನಿಸುತ್ತೆ ಡ್ರೆಸ್.
ಇದು ನಮ್ಮ ತಂಗಿದು ಅನ್ಸುತ್ತೆ ನಿಂದ ಆಯ್ತು ಈ ತರ ಸೆಟ್ ಇದು ಫುಲ್ ಕುರ್ತಾ ಸೆಟ್ ಬರುತ್ತಲ್ಲ ಅದು ಇದು ಅಮಿತು ನಿನಗೂ ತಂದಿದ್ದೀವಿ ಬೇಕಾ ಇದೊಂದು ಜೊತೆ ಕುರ್ತಾ ಸೆಟ್ ಹಾಕಿದ್ದು ನೆಕ್ಸ್ಟ್ ಇದೊಂದು ಜೊತೆ ಕುರ್ತಾ ಸೆಟ್ ಎಷ್ಟಿವು 750 850 ಒಂದು 850 ಒಂದು 750 ಏನಲ್ಲ ಎರಡು 850 ಅಷ್ಟೇ ಗೊತ್ತಿಲ್ಲ ಇದು ಫುಲ್ ಸೆಟ್ ಟಾಪ್ ಇದೆ ಇದು ಚಿಲ್ಲಿಗೆ ಅನ್ಸುತ್ತಲ್ಲ ಇದೊಂಥರ ಕೋಟ್ ಟೈಪ್ ಹೊಸ ಪ್ಯಾಟರ್ನ್ ಬಂದಿದ್ದು ಮಲ್ಲೇಶ್ವರಂ ಅಲ್ಲಿ ಚೆನ್ನಾಗಿದೆ ಇದು ಇದೆ ಚಿಲ್ಲಿ 800 ಅಮಿತ್ ಅಮಿತು ಸರಿ ಆ ಕಡೆ ಹೋಗೋ ಇದು ಯಾರು ನಂದು ಬಿಡು ಕರ್ಕ ಚಿನ್ನಿ ಅಂತ ಆ ಕಡೆ ಚಲ್ ಬಿಡು ಇದು ಬರೀ ಕುರ್ತಾನಾ ಇವು ಕುರ್ತಾ ಇವು 1000ಗೆ 4 ಏನೋ ಇದ್ವಲ್ಲ ಸೊ 1000ಗೆ 4 ಇದ್ವು ಎಲ್ಲರೂ ಎರಡು ತಗೊಂಡಿದ್ದೀವಿ ಇದು ಒಂಥರ ಕುರ್ತಾ ಇದು ನಂದಿದು ಇದು ನಾನು ತಗೊಂಡಿದ್ದು ಸುಮ್ಮನೆ ಡೈಲಿ ಬರೀ ಬರುತ್ತೆ ಅಂತ ತಗೊಂಡ್ವಿ ಇದು ನಮ್ಮ ತಂಗಿದು ನನಗೆ ಬೇಗ ತೋರಿಸ್ತೀನಿ ಯಾಕಂದ್ರೆ ಜಾಸ್ತಿ ಐಟಮ್ಸ್ ಇದೆ ಆಮೇಲೆ ಶಾರ್ಟ್ ಕುರ್ತಾ ತಗೊಂಡ್ವಿ ಒಂದೆರಡು ಇವು 250 ಈಚ್ ಅನ್ಸುತ್ತಲ್ಲ ಇದು ಯಾರು ತಗೊಂಡು ನಿಂದ ಅಕ್ಕಿ ಒಂದು ನಾನು ತಗೊಂಡಿದ್ದೆ ಎಲ್ಲಿದೆ ಅನ್ನೋದು ಇವೆರಡು ಇಕ್ಕಿನ್ವಾ ಈ ಶಾರ್ಟ್ ಎಲ್ಲ ಲಾಂಗ್ ಇದು ಲಾಗಿ ತೊಗೊಂಡಿದ್ದು ನೀನ್ ತಗೊಂಡ್ಯಾ ಮನೆ ಹಾಕೊಂಡಾಗ ಬರುತ್ತ ಅಂತ ಓಕೆ ಎರಡು ಈ ತರ ಕುರ್ತಾಸ್ ಇದೆ ಕವರ್ ಆಗುತ್ತೆ ಇದು ನಾನು ತಗೊಂಡಿದ್ದು ಇದು ನಾನು ತಗೊಂಡಿದ್ದು ಅಲ್ಲ ಅಮಿತ್ ನಿಮಗೆ ಇದು ಅಮಿತ್ಗೆ ಇದು ಅಮಿತ್ ಏನ್ ಸಿಗನು ಇದು ಕುರ್ತಾ ಸೆಟ್ಸ್ ಇದು ಸೇಮ್ ಕಾಂಬಿನೇಷನ್ ಚೆನ್ನಾಗಿ ಅನಿಸ್ತು ಇದು ಆರೆಂಜ್ ಗ್ರೀನ್ ಕಾಂಬಿನೇಷನ್ ಚೆನ್ನಾಗಿ ಅನಿಸ್ತು ಅದಕ್ಕೆ ತಗೊಂಡೆ ಇನ್ನೊಂದು ಈ ಥರ ಎಲ್ಲೋ ಇದು ಟಾಪ್ ಆ್ಯಂಡ್ ಪ್ಯಾಂಟ್ ಅಷ್ಟೇ ಇದು ಸೊ ಇದೊಂದು ತಗೊಂಡೆ ಇದು ನನಗೂ ನೀನು ಸುಮ್ಮನೆ ಇದು ಸ್ವಲ್ಪ ಇದೊಂದು ಶಾರ್ಟ್ ಕುರ್ತಾ ನಂದು ಇದು ನಮ್ಮ ತಂಗಿದು ಇನ್ನೊಂದು ಟಾಪ್ ಇದು ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಅದಕ್ಕೆ ತಗೊಂತಂದೆ ಚೆನ್ನಾಗಿದೆ ಇನ್ನು ಎರಡು ನಾರ್ಮಲ್ ನೈಟ್ ಪ್ಯಾಂಟ್ಸ್ ತಗೊಂಡು ಒಂದು ರೆಡಿಮೇಡ್ ಬ್ಲೌಸ್ ತಗೊಂಡಿದ್ದಲ್ಲ ಗ್ರೀನ್ ಕಲರು ಇದು ಮೂರ್ತದ ಸೀರೆಗೆ ಬೇಕಾಗಿತ್ತಂತ ನನಗೆ ಫುಲ್ ಗ್ರ್ಯಾಂಡ್ ಇದೆ ಎಷ್ಟು ಕೊಟ್ಟೆ 2500 2.5 ಅದೇ 2500 ಅದೇ ಈ ತರ ಫುಲ್ ನೋಡ್ಬೋದು ವರ್ಕ್ ಇದೆ ಸ್ಲೀವ್ಸ್ಗೆಲ್ಲ ವರ್ಕ್ ಇದೆ ಏನು ಗೊತ್ತಾ ಇದು ಹೊರಗಡೆ ಸ್ಟಿಚ್ ಮಾಡಿದ್ರು ಸೇಮ್ 3-5 ಆ ಥರ ಆಗುತ್ತೆ ಈ ಥರ ಡಿಸೈನ್ಗೆಲ್ಲ ಅಂತೇಳಿ ರೆಡಿಮೇಡ್ ಬ್ಲೌಸ್ ತಗೊಳ್ಳೋಣ ಅಂತ ಹೇಳಿ ರೆಡಿ ತೊಗೊಂಡಿದ್ದಾಳೆ ಫುಲ್ ಗ್ರ್ಯಾಂಡ್ ಇದೆ ನೋಡ್ಬೋದು ಇಂದ ನೆಕ್ಕಿಗೆ ವರ್ಕ್ ಇದೆ ಇಲ್ಲಿ ಸ್ಲೀವ್ಸ್ಗೆಲ್ಲ ತುಂಬ ಚೆನ್ನಾಗಿ ವರ್ಕ್ ಬಂದಿದೆ ಇವು ಟಾಪ್ಸ್ ತೊಗೋಬೇಕಂದ್ರೆ ಗೊತ್ತಾಗಲಿಲ್ಲ ಬರೀ 650 750 850 ಅಂತ ಹೇಳಿ ಜಾಸ್ತಿ ತೊಗೊಂಡ್ಬಿಟ್ವಿ ಲಾಸ್ಟಿಗೆ ಬರ್ಬೇಕಾದ್ರೆ ದುಡ್ಡೆಲ್ಲ ಖಾಲಿ ಆಯಿತು ವಾಪಸ್ ಬಂದ್ಬಿಟ್ವಿ ಮನೆಗೆ ಇದೊಂದು ಇದೇ ಜಾಸ್ತಿ ಆಯಿತು 2500 ಅಲ್ಲ ಕೊಡ್ಬೋದು ಅನ್ಸುತ್ತೆ ಇಷ್ಟು ಬಟ್ಟೆನೂ ಒಂಥರ ಸಿಲ್ಕ್ ಬಟ್ಟೆ ಅದು ಚೆನ್ನಾಗಿದೆ ನೆಕ್ಸ್ಟು ಅದೊಂದು ಚಪ್ಪಲಿ ತಂದ್ಬಿಡೋದು ಇದೊಂದು ಜೊತೆ ಚಪ್ಪಲಿ ತೊಗೊಂಡಿದ್ದಾಳೆ ಇವೆಲ್ಲ ಜೋಲಿನ ಎಲ್ಲ ನೀರಿನೊಂದು ಏನು ತೊಗೊಂಡಿದ್ದೀವಿ ಇವರು ನೈಟ್ ಡ್ರೆಸ್ಸು ಸಾಕ್ಸು ಎಲ್ಲ ಬಟ್ಟೆಗಳಿವೆಲ್ಲ ಎಷ್ಟು ಬಟ್ಟೆ ಇದೆ ನೆಕ್ಸ್ಟ್ ಜ್ಯುವೆಲ್ರಿ ಒಂದು ಸ್ವಲ್ಪ ತೊಗೊಂಡಿದೆ ನಾನೊಂದು ಇದು ಬ್ಯಾಗ್ ತೊಗೊಂಡೆ
ಚೆನ್ನಾಗಿದೆ 350 ಏನೋ ಕೊಟ್ಟೆ ಅನ್ಸುತ್ತೆ ಬ್ಯಾಗ್. ನೆಕ್ಸ್ಟ್ ಜ್ಯುವೆಲ್ರಿ, ಮೇನ್ ಜ್ಯುವೆಲ್ರಿ ತೋರಿಸ್ತೀನಿ ಬನ್ನಿ. ಇಲ್ಲೇ ಜಾಸ್ತಿ ಹೋಗಿದ್ದು ದುಡ್ಡೆಲ್ಲ. ಇಲ್ಲೊಂದು ಸ್ವಲ್ಪ ಇದೆ, ಇದು ಏನೊಂದು ಎಕ್ಸ್ಟ್ರಾ ಇದೆ ಅದರಲ್ಲಿ. ಇದು ಜ್ಯುವೆಲ್ರಿ ತೋರಿಸ್ತೀನಿ ಬನ್ನಿ, ಹತ್ರ ಬನ್ನಿ, ಎಲ್ಲ ಓಪನ್ ಮಾಡ್ತೀನಿ. ಇವೆಲ್ಲ ಎಕ್ಸ್ಟ್ರಾ ಕ್ಲಿಪ್ಪು ಅವೆಲ್ಲ ಇದೆ. ಇವು ಸಣ್ಣ ಪುಟ್ಟ ಐಟಮ್ಸ್ ನಿಮಗೆ ಗೊತ್ತಾಗೋದಿಲ್ಲ ಎಷ್ಟೆಷ್ಟು ಕೊಡ್ತಾಯಿದ್ದೀವಿ ಅಂತೇಳಿ. ಇದೊಂದು ಸರ ಹಂಗೆ ನೋಡಿದ್ರೆ ಜಾಸ್ತಿ ತೊಗೊಂಡಿಲ್ಲ ಅಂತ ಅನಿಸ್ತಾ ಇದೆ. ಇದೊಂದು ಸರ, ಇದೊಂದು ಸರ, ಇದೊಂದು ಹಾಗೆ ಇದೊಂದು, ಇವು 3 ಸರ, ಇದೊಂದು ಅದು ಮಾಟಿ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಫಸ್ಟು ಇದು ಮೇನ್ ಅಕ್ಕಿಗೆ ಲೆಹಂಗಾ ಸರ ತೊಗೊಳಕ್ಕಂತ ಹೋಗಿದ್ವಿ. ಸ್ವಲ್ಪ ಝೂಮ್ ಆಗಿದ್ವು ಎಲ್ಲ ಕಾಣಿಸುತ್ತಾ. ಫಸ್ಟ್ ಲೆಹಂಗಾಗೆ ಇದು ತೊಗೊಳೋಣ ಅಂತ ಹೋದ್ವಿ. ನೋಡಿದ ತಕ್ಷಣ ಆಕೆಗೆ ಇದು ಇಷ್ಟ ಆಯಿತು. ಇದಕ್ಕೆ ಲೇಯರಿಂಗ್ ಅಂದರೆ ಸಿಂಪಲ್ ಆಗುತ್ತೆ, ಲೇಯರಿಂಗ್ ಮಾಡಬೇಕು ಅಂತೇಳಿ ತೊಗೊಳಕ್ಕೆ ಹೋದ್ವಿ. ಬಟ್ ಅಲ್ಲಿ ಯಾವುದು ಚೆನ್ನಾಗಿ ಸಿಗಲಿಲ್ಲ. ಸ್ವಲ್ಪ ಇದು ಜಾಸ್ತಿ ಆಯಿತು, ಕಾಸ್ಟ್ಲಿ ಕೊಟ್ವಿ. ಪ್ರೈಸ್ ಹೇಳಲ್ಲ, ನಮ್ಮ ಮನೇಲಿ ನೋಡ್ತಾ ಇರ್ತಾರೆ, ಮತ್ತು ನೋಡಿದ್ರೆ ಬೈದ್ಬಿಡ್ತಾರೆ. ಸ್ವಲ್ಪ ಜಾಸ್ತಿ ಅಂದರೆ ಬಂದಮೇಲೆ ಜಾಸ್ತಿ ಅನಿಸ್ತು. ಹೇಳ್ಬಿಡ್ತೀನಿ ನೋಡಿ, 1700 ಏನೋ ಕೊಟ್ಟೆ ಅನ್ಸುತ್ತೆ. ಇದಕ್ಕೆ 1700 ಕೊಟ್ವಿ. ಸ್ವಲ್ಪ ಜಾಸ್ತಿ ಆಯಿತು ಪ್ರೈಸು. ಬಟ್ ನೋಡೋಕ್ಕೆ ತುಂಬ ಡೀಸೆಂಟಾಗಿ ಚೆನ್ನಾಗಿದೆ ಅಂತ ತೊಗೊಂಡ್ಬಿಟ್ವಿ, ಇಲ್ಲಿ ತೊಗೊಳ್ಳೋಣ ಅಂತ. ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಬಂದ್ವಿ. ಲೆಹಂಗಾ ಹಾಕಿದ್ದು ಒಂಥರ ಆರೆಂಜ್ ಕಲರ್ ಬರುತ್ತೆ. ಸೊ ಇದು ಹಾಕ್ಕೊಂಡ ತಕ್ಷಣ ಫುಲ್ ಅದೇನಂತಾರೆ ಕತ್ತಿಗೆ ಚೆನ್ನಾಗಿ ಅನಿಸ್ತಾ ಇದ್ದು. ಇದೊಂದೇ ಹಾಕ್ಕೊಂಡ್ರೆ ಸಾಕು ಡೀಸೆಂಟಾಗಿ ಅಂತ ಅನಿಸ್ತು. ಸೊ ಹಂಗಾಗಿ ನೆಕ್ಸ್ಟ್ ಇದು ಸೆಲೆಕ್ಟ್ ಮಾಡಿದ್ಲು. ಇದನ್ನು ಅರೌಂಡ್ 1300, 1200, 1300 ರೇಂಜಲ್ಲಿದೆ. ಇದು ನಮಗೆ ಸರ ಬೇಕಾಗಿತ್ತಂತೆ, ಇದು ನಾನು ತೊಗೊಂಡೆ. ಇವು ಅದಾದಮೇಲೆ ನೆಕ್ಸ್ಟ್ ಇದೊಂದು ಬಿಂದಿಯ, ಅಷ್ಟೊಂದು ಬಿಂದಿಯ, ಈ ಸ್ಟಿಕ್ಕರ್ಸು, ಇದೇನಿದೆ ಇದು ಬ್ಲೌಸಲ್ಲ. ಆಮೇಲೆ ಅಷ್ಟೇ ನಾರ್ಮಲ್ ಇದು ಅದೆಲ್ಲ ತೊಗೊಂಡಿದ್ವಿ. ಇಷ್ಟ ಆಗಿತ್ತು. ಇನ್ನೂ ಏನು ಬಾಕಿ ಇದೆ, ನಾಳೆ ಸ್ವಲ್ಪ ಬಾಕಿ ಇದೆ. ಇಷ್ಟೇ, ಇಯರಿಂಗ್ಸ್ ಏನಿಲ್ಲ. ಇದು ಸ್ಟಿಕ್ಕರ್ಸು, ಕ್ಲಿಪ್ಸು. ಇನ್ನು ನಾಳೆ ಒಂದು ಸ್ವಲ್ಪ ಬಾಕಿ ಇದೆ, ನೋಡ್ಬೇಕು ಎಲ್ಲಿ ಹೋಗ್ಬೇಕು ಅಂತ ನೋಡ್ತೀವಿ. ಏನಾರ ತೊಗೊಂಡ್ರೆ ನಿಮ್ಗೆ ಅಪ್ಡೇಟ್ಸ್ ತಿಳಿಸ್ತೀನಿ. ಸೊ ಹಾಗೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಈ 3 ಸರದಲ್ಲಿ 2 ಸರದಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.